ಹಲೋ 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 हर सांब जय नमः पार्वती शिव हर हर महादेव जगतगुरु गुरुनेश्वर महाराज की कुमारेश्वर महाराज की बसवेश्वर महाराज की बालन महादेश्वर महाराज की शोलिंगेश्वर महाराज की निजलिंगेश्वर महाराज की सांब जय नमः पार्वती शिव हर हर महादेव बसवं भक्तिगे मूलम् बसवं भक्तिगे मूलम् बसवं कालननुपमशीलम् बसवं जंगमवरलोलम् बसवं रक्षितुगन्ना संगन बसवा शरणार्थी ओ विराट पुरुषोत्तम चक्रचक्रेश्वर प्रभो परात्पर गुरुदेव कुमारेश कृपानिधे कुमारेश कृपानिधे कुमारेश कृपानिधे काय गुरु गुरुलिंग जंगमदायक वलयके शोलोभ पाय दंडदरिट्टु बायस्थलके गुरुहानि ದಾರಿ ತೋರಿ ಕಾಯವ ಪಾವನ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಸಂಗನ ಬಸವ ಶರಣಾರ್ಥಿ सर्वनाथं सां सर्वतो सांब जय नमः पार्वती शिव हर हर देव बेले निम्मदाना 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 ಸುಳಿದು ಸುಸುಲಗಾಳಿ ನಿಮ್ಮದಾನ ಸುಳಿದು ಸುಸುಲಗಾಳಿ ನಿಮ್ಮದಾನ
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಾಲಿನ ಮಹಾಂತ ಶಿವಯೋಗಿಯ ಮಹಾಪುರಾಣದ ಮಹಾಬದುಕಿನಲ್ಲಿ ಪುರಾಣದ ಪ್ರಾರಂಭ ಕಾಲದ ಜಗದ್ಗುರು ದುರ್ದಂಡೇಶ್ವರ ಮಹಾಕರ್ತೃವಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳು ಅರ್ಪಿಸಿ ಬಾಲಿನ ಮಹಾಂತ ಶಿವಯೋಗಿಯನ್ನು ಹಾಕಿದ ಕುಮಾರೇಶ್ವರನ ಭಕ್ತಿಯನ್ನು ಸ್ಮರಣೆ ಮಾಡಿ ಬಸವಾದಿ ಶಿವಶರಣರ ಶ್ರೀಪಾದಕ ವಂದಿಸಿ ಜಗದ್ಗುರು ದುರ್ದುಂಡೇಶ್ವರ ಮಠದ ಸರ್ವ ಮಹಾಪೂಜ್ಯರ ಮಹಾಕರ್ತೃವಿಗೆ ಬಾಗಿ ಸತ್ಯದ ಪೀಠಾಧಿಪತಿಗಳು, ವಾಗ್ಮಿಗಳು, ಲಿಂಗ ಪೂಜಾ ನಿಷ್ಠರು, ವಿದ್ವಾನ್ ಮಣಿಗಳು, ಆಚಾರಶೀಲರು 83 ವರ್ಷ ತಮ್ಮ ನಿಜವಾದ ಸೇವೆಯನ್ನು ಸಮಾಜಕ್ಕಾಗಿ, ಸಂಸಾರಕ್ಕಾಗಿ, ದಾಸೋಕ್ಕಾಗಿ ಆಗಿ ಮೀಸಲಿಟ್ಟಂಥ ಪರಮ ಪೂಜ್ಯ ಪಾದರಾದ ಸಿದ್ಧ ಸಂಸ್ಥಾನ ಮಠದ ಪಂಚಮ ಜಗದ್ಗುರು ಡಾಕ್ಟರ್ ಶಿವಲಿಂಗೇಶ್ವರ ಶ್ರೀಪಾದಕ್ಕೆ ಅನಂತ ಕೋಟಿ ಭಕ್ತ ಪ್ರಣಾಮಗಳು ಅರ್ಪಿಸಿ ಉತ್ತರಾಧಿಕಾರಿಯಾಗುವಂಥ ಪರಮ ಪೂಜ್ಯರಾದಂಥ ಜಿಂಗದೇವರ ಶ್ರೀಪಾದದಲ್ಲೂ ಕೂಡ ಭಕ್ತಿಯ ನಮನಗಳನ್ನು ಒಪ್ಪಿಸಿ ಗುರುಕುಮಾರೇಶನ ಗುರು ಪಂಚಾಕ್ಷರ ಪುಟ್ಟರಾಜರನ್ನು ಸ್ಮರಣೆ ಮಾಡಿ ಸಂಗೀತದ ಆತ್ಮೀಯರಾದಂಥ ನಮ್ಮ ಸುರೇಶಣ್ಣ, ಬಾಲಚಂದ್ರಣ್ಣ, ಚಂದ್ರಗಿಯವರಲ್ಲಿ ತಬಲಾ ಕೊಟ್ಟುವಂಥ ಹಿರಿಯರು, ಅನುಭವಿಕರಾದಂಥ ಭರತ್ ಹೆಬ್ಬಾಳ ಅವರಲ್ಲಿ ಕೂಡ ನಮಸ್ಕಾರ ಹೇಳಿ ಇದು ತಿಂಗಳಾದ್ರೆ ಬರ್ತೇನೆ ಬಿಡು ನಾನು ಕೇಳಿ. ಯಾವತ್ತು ಶರಣ ತಂದೆ ತಾಳೆ ಪುಣ್ಯಾತ್ಮರ ಶ್ರೀಮಠ ಸದ್ಭಕ್ತರೇ, ತಾಯಿಂದರೆ, ಮುದ್ದು ಮಕ್ಕಳು ನಿಮ್ಮೆಲ್ಲ ಅನಂತರಾತ್ಮಕ ಶರಣು ಶರಣಾರ್ಥಗಳು ಹೇಳು. ಶರಣ ಶಿವಯೋಗಿ ಮಹಾಪುರಾಣ ಕಾಶಿ ಕಂಬಾರನಾದ ಬೀಸಿ ಮಡಿವಾರನಾದ. ಇವತ್ತು ಪೀಠಿಗೆ ಗವಾಯಿಗಳು ಪ್ರಾರಂಭಕ್ಕೆ ಹಾಡಿದರು. ಇವತ್ತು ನಡೆಯುವಂಥ ಸನ್ನಿವೇಶನೂ ಅದೇ ಅದ. ಇದೇ ಸಮರಸ. ಒಂದು ಹಾಡಿದ್ರು ಗವಾಯಿಗಳು ಭಾಳ ತಿಳಿದು ಹಾಡ್ತಾರೆ, ಭಾಳ ವರ್ಣ ಮಾಡೋಕ್ಕೆ ಸೋಕ್ತಿ ಆಗಿತ್ತು. ಇರಲಿ, ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿ ಕೊಟ್ಟಾನ, ಕೊಡಿ. ಕಾಶಿ ಕಂಬಾರನಾದ ಬೀಸಿ ಮಡಿವಾರನಾದ. ಕಾಶಿ ಕಂಬಾರನಾದ ಬೀಸಿ ಮಡಿವಾರನಾದ, ಆಸಲಿಕ್ಕೆ ಸಾಲಿಗನಾದ, ವೇದವನೋದಿ ಹಾರವನಾದ. ಇವೆಲ್ಲ ಕಾಯಿಟ್ದಿಂದ ಅಂತ ಶರಣ ಬಂದು ಹೇಳ್ತಾರೆ. ಕಾಶಿ ಕಂಬಾರನಾದ ಬೀಸಿ ಮಡಿವಾರನಾದ, ಆಸಲಿಕ್ಕೆ ಸಾಲಿಗನಾದ, ವೇದವನೋದಿ ಹಾರವನಾದ, ಕರ್ಣದಲ್ಲಿ ಜನಿಸವರುಂಟೆ ಜಗದೊಳಗೆ, ಲಿಂಗ ಸ್ಥಳವ ಅರಿತವನೇ ಕುಲಜನೋಡ ಕೂಡಲ ಸಂಗಮ ದೇವ ಅಂದ ಬಸವಣ್ಣವರು. ಮಹಾಪ್ರಭಾವವನ್ನು ಬೀರಿದಂಥ ಜಗದ್ಗುರು ಶಿವಯೋಗಿಯ ಮಹಾಮಠದಲ್ಲಿ ಬಾಲಿನ ಮಹಾಂತ ಶಿವಯೋಗಿಯ ಚಿತ್ಕಳೆ ಜಂಗಮ ರಾಧಾತನೆ. ಇದು ಅದ್ಭುತವಾಗಿ ನಡೆದೈತೆ ಅಂದರೆ ಇದು ಹಿಂದಿನ ನಮ್ಮ ಸುಕೃತ ಅಂತ ತಿಳ್ಕೊಂಡ್ಬರ್ತದೆ. ಅದಕ್ಕೆ ಒಬ್ಬ ಜ್ಞಾನಿ ಹೇಳ್ತಾರೆ, ಪುಣ್ಯನ ಹೇಗಿರುತ್ತ ಅಂದರೆ ಹಿಂದಿನ ಪುಣ್ಯವನ್ನು ಹಿಂದುಂಡಿಡಬೇಕು. ಸಂಗ್ರಹ, ಹಿಂದಿನ ಪುಣ್ಯವನ್ನು ಹಿಂದುಂಡಿಡಬೇಕು, ಹಿಂದಿನ ಪುಣ್ಯವನ್ನು ಮುಂದುಂಡಿಡಬೇಕು. ಮುಳುಗುಂದದ ಅಪ್ಪವರೇ ಹೇಳ್ತಾರೆ ಈ ಮಾತನ್ನು. ಸಂದೇಹ ಹಾಕಿದಕ್ಕೆ ಹಿಂದಿನ ಪುಣ್ಯವನ್ನು ಹಿಂದುಂಡಿಡಬೇಕು, ಹಿಂದಿನ ಪುಣ್ಯವನ್ನು ಮುಂದುಂಡು
ಬರಬೇಕು, ಸಂಶಯನೇ ಇಲ್ಲ. ಇದು ಎಂದುದರ ನಾಡಿಯಾಗಿ ಅಂತಾರೆ ಅಪ್ಪವರು, ಎಂದುದರ ನಾಡಿಯಾಗಿ. ಹಿಂದಿನ ಪುಣ್ಯ ಐತಿ ಅಂತಂದ್ರೆ ನಾವು ಇದಕ್ಕೆ ಬಂದೀವಿ, ಇದನ್ನ ಮಾಡಿದ್ರೆ ಮತ್ತೆ ಇದಕ್ಕೆ ಬರ್ತೀವಿ. ಹೊಳೆ ಮಾನವಾಗಿ ಬರ್ತೀವಿ ಅನ್ನೋದು ಯಾರು ಗ್ಯಾರಂಟಿನೇ ಇಲ್ಲ ಅಂದ್ರು ಮಹಾಜ್ಞಾನಿಗಳು. ಇದನ್ನು ಮಾಡಿಕೊಂಡಾಗ 1,00,000 ಯೋನಿಯೊಳಗೆ ತಿರುತಿರುಗಿ ಬಂದಂಥ ಕಾಯ ಬೇಯಿಸುತ್ತೆ ಅಂದರು ಶರಣರು ಮಹಾತ್ಮರು. ಸಾಕಿನ್ನ ಎಲ್ಲಿ ಗರ್ಭವಾಸ, ಅಲ್ಲಿರುವಂಥ ವಿಶಾಲವಾದ ದೃಷ್ಟಿ ಇಲ್ಲ, ಕೆರೆಹಳ್ಳವ ನೀರು ಕುಡಿಯಾಕಿಲ್ಲ, ಆರಾಮಾಗಿರ್ತಕ್ಕಂಥ ಪ್ಯಾನ್ ಇಲ್ಲ, ಎಲ್ಲೇ ತಾಯಿ ಗರ್ಭದೊಳಗೆ ಹೊಳ್ಳಿ ಈ ಭವಕ್ಕೆ ಯಾಕೆ ಕಳಿಸ್ತೀವಿ ಅಂದ್ರೆ ಶರಣರು ಮುಕ್ತನಾಗಿ ಮಾಡು. ಎನಗಾಗಿ ತರುಮರಾಜಗಳಿದ್ದಿಲ್ಲವೇ, ಒಂದು ಗಿಡ ಆಗಿದ್ರ, ನದಿ ಆಗಿದ್ರ, ಒಂದು ಕೆರೆ ಆಗಿದ್ರ ಉಪಕಾರಿ ಆಗ್ತಿತ್ತು. ಎನಗಾಗಿ ತರುಮರಾಜಗಳಿದ್ದಲ್ಲವೇ ಕೂಡಲ ಸಂಗಮ ದೇವ, ಏಕೆ ಹುಟ್ಟಿಸಿ ಲೋಕ ದುಃಖಿಯ ಪರಲೋಕ ದೂರ. ಅದೂ ಮುಟ್ಟಕ್ಕಾಗಿಲ್ಲ, ಈ ದುಃಖನ ಕಡೆಗಾಗಕ್ಕಾಗಲಿಲ್ಲ. ದುಃಖ ಯಾಕೆ ಹೋಗಲಿಲ್ಲ? ಎಲ್ಲರಿಗೂ ದುಃಖ ತುಂಬೈತಿ. ಆ ದುಃಖವನ್ನು ಪರಿಹಾರ ಮಾಡಿಕೊಂಡವನೇ ಶಿವಯೋಗಿ ಅಂತ ಎಲ್ಲರಿಗೂ ಬರ್ತದೆ. ಸ್ವಲ್ಪ ದುಃಖ ಸುಖ ಎಲ್ಲರಿಗೂ ಎಲ್ಲೈತವ, ಕಷ್ಟನ ತುಂಬ್ಯಾದ ಜಗದ ಮಡಿಲಾಗ. ನೀತಿಗಾರ ಹೇಳ್ತಾರೆ ಎಲ್ಲಿ ಸುಖ? ಆ ಸುಖ ಎದುರಾಗೈತೆ ಅನ್ನೋದೇ ನಾವು ಬಿಟ್ಟಿವಿ, ಸುಖ ಇರೋದ್ರೊಳಗೆ ನಾವು ಮಾಡಿ. ಸುಖ ಎದುರಾಗೈತಿ. ತೋರದಯ್ಯ ಸುಖ ತೋರುದು, ಬೇರೆ ಬೇರೆ ವಿಷಯಗಳ ಭಾವಿಸುವ ಬಿದ್ದು ಭವದೊಳಗೆ ಒಳ್ಳಾಡುವ ಮನುಷ್ಯರಿಗೆ ತೋರುದು ಅಂತಂದು. ಈ ಬಂಧನದಲ್ಲಿದ್ದಂಥವ್ರು ಸುಖ ಇಲ್ಲ. ಸುಖ ಅದು ಕಾಣಬಂದ ನಮಗೆ. ಯಾಕೆ? ಕಡಿಮೆ ಬಂದದ ನಮಗೆ. ಕಡಿಮೆ ಬಂದ ಅಜ್ಞಾನವಂತ ಪರಿ ಅದ. ಆ ಅಜ್ಞಾನ ಪರಿಯನ್ನು ಬಿಡಿಸುವಂಥದ್ದೇ ಸಿದ್ಧಾಂತ, ಅಜ್ಞಾನ ಬಿಡುವಂಥದ್ದೇ ಆಚಾರ, ಅಜ್ಞಾನ ಬಿಡುವಂಥದ್ದೇ ಪವಿತ್ರವಾದಂಥ ಜ್ಞಾನ. ಆ ಜ್ಞಾನವನ್ನು ಕೊಡುವಂಥವನು ಯಾರು? ಸಮರ್ಥ ಗುರು ಲಿಂಗ ಜನ್ಮ ಬರ್ತಾರೆ. ಅದಕ್ಕೆ ಈ ಹಿಂದಿನ ಪುಣ್ಯ ಐತಂದಾಗ ಇಲ್ಲಿ ಬರ್ತೀವಿ ನಾವು. ಅಷ್ಟು ಸರಳ ಅಲ್ಲ. ಗಿಡದಲ್ಲಿರುವಂಥ ಹೂವು ಎಲ್ಲೋ ಮಹಾತ್ಮರು ಮುಟ್ಟೇ ಇಲ್ಲ. ಮುಟ್ಟೇವನ್ರಿ? ನಾಡಿನಲ್ಲಿ ಹಲವು ನದಿಗಳಿದ್ದರೂ ಕೂಡ ಸಿಹಿನೀರು ನದಿ ಇಲ್ಲ, ಹಲವು ಭಾವಗಳಿಂದ ಸಿಹಿನೀರಿನಿಲ್ಲ. ಎಲ್ಲ ಹೊಲ ಗದ್ದಿಗಳಿರುವಂಥ ಭತ್ತ ಅಕ್ಕಿಯಾಗಿ ಮಹಾತ್ಮರಿ ಪ್ರಸಾದಕ್ಕೆ ಮುಟ್ಟಿಲ್ಲ. ಒಂದು ಗಿಡದಾಗ ಹೂವು ಐತಿ, ಆ ಹೂವು ಯಾರಿಗೆ ಮುಟ್ಟುತ್ತನ್ನುವ ಆ ಹೂವಿಗೆ ಪುಣ್ಯ ಮಾಡಿರ್ಬೇಕು. ಅದು ಮಹಾತ್ಮರು ಮುಟ್ಟುತ್ತೋ, ಏನು ಶೃಂಗಾರಕ್ಕೆ ಮುಟ್ಟುತ್ತೋ, ದಾರ್ಯಾಗ ಮಗ್ಗಿ ಬೀಳುತ್ತೋ, ಏನೋ ಹೋಗುವಾಗ ಒಂದು ಹುಡುಗನ ಕೈಯ ಸಿಕ್ಕ ಮುದುಡಿಯಾಗಿ ಹೋಗ್ತದೋ, ಹೊಳ್ಳೆ ಇದೇ ಹೂವು ಹಾಕಿರೋ ಹೂವು ಗ್ಯಾರಂಟಿ ಇಲ್ಲ. ಆದರೆ ಆ ಹೂವು ಬರಬೇಕಾದ್ರೆ ಪುಣ್ಯ ಮಾಡು. ಒಮ್ಮೆ ಪುಣ್ಯ ಮಾಡು ಎಂಥದ್ದು ಅಂದರೆ ಹಿಂದಿನ ಪುಣ್ಯವನ್ನು ಎಂದುಣ್ಣು. ಪುಣ್ಯ ಅಂದರೆ ಏನು? ಇನ್ನೊಬ್ಬರನ್ನು ಪ್ರೀತಿಯಿಂದ ಕಾಣುವಂಥದ್ದು, ಇನ್ನೊಬ್ಬರಲ್ಲಿ ಅಪಾರವಾಗಿರ್ತಕ್ಕಂಥ ವಿಶ್ವಾಸವನ್ನು ಇಡುವುದು, ಅವರಲ್ಲಿ ನಮ್ಮ ಬದುಕನ್ನು ಶಾಶ್ವತ ಇಟ್ಟುಕೊಳ್ಳುವಂಥ ಮಾಡ್ಕೊಂತ ಹೋದು ಮಾತ್ರ ಪುಣ್ಯ ಬರ್ತದೆ. ಅದಕ್ಕೆ ಮನುಷ್ಯರು ಬಂದೈತಿ, ಹೊಳ್ಳಿ ಬರೋಕ್ಕೆ ಗ್ಯಾರಂಟಿ ಇಲ್ಲ. ಹೆಂಗೆ? ಒಮ್ಮೆ ಒಬ್ಬ ರಾಜ ಯಾರು ನಮ್ಮ ಭಾಗದೊಳಗೆ ಅನಾಥರದಾರ, ಕಣ್ಣಿಲ್ಲವರದಾರ, ಅವ್ರಿಗೆ ದಾನ ಕೊಡ್ತೀನಂತ ಬೋರ್ಡ್ ಹಾಕಿದ, ಪ್ರಚಾರ ಮಾಡಿದ. ರಾಜ ದಾನ ಕೊಡ್ತಾನದು ಊರಾಗಿದ್ದರೆ ಗಲಾಟೆ ಆಗುತ್ತೆ ಅಂತ ತಿಳ್ಕೊಂಡು ಊರು ದಾಟಿ ಒಂದು 2-3 ಕಿಲೋಮೀಟ್ರ್ ಹೋಗಿ ಒಂದು ಜಾಗ ಮಾಡಿಕೊಂಡು ದಾನ ಕೊಡೋಕ್ಕೆ ಜಾಗ ಮಾಡಿದ. ಸುತ್ತದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಕ್ವಾಟಿ ಗಾಡಿಯನ್ನು ಕಟ್ಟಿಸಿದ. ಕ್ವಾಟಿ ಗಾಡಿ ಗೊತ್ತವಲ್ಲ, ಅಪ್ಪರ ಗಾಡಿ. ಎಂಥ ಕಟ್ಟಡ, ಯಾಪನ್ಯಾಕ ಕಟ್ಸ್ಯಾನ, ಎಂಥ ದೊಡ್ಡ ಎಲ್ಲ. ಇವತ್ತು ಯಾವ ಕಾಲಕ್ಕೋ ಸೂರ್ಯಚಂದ್ರವರೆಗೇನು ಶಾಶ್ವತ ಕಟ್ಟಡ ಇದ್ರೆ ಅದು ಜಗತ್ತು ದುರ್ದೇಶ ಮಟ್ಟದ ಕಟ್ಟಡ ಅಂತ ನೋಡ್ಕೊಂಡು ಹೇಳಿದ್ರೆ ಹುಲಿಯ ಮುಖ ಎಷ್ಟು ಅದ್ಭುತವಾಗೈತಲ್ಲ. ಹೀಗೆ ಕ್ವಾಟಿನ ಕಟ್ಟಿಸಿದ ರಾಜ ಅಂತ ತಿಳ್ಕೊಳ್ಳೋದು. ಇಸ್ಕೊಂಡು ಅನಾಥರು ಕಾಲಿಂದರು ಹೋಗ್ತಿದ್ರು, ಇಸ್ಕೊತಿದ್ರು, ಬರ್ತಿದ್ರು ದಾನ. ಇಲ್ಲಿ ಕಳ್ಳಿದಂಥ ಕುರುಡು ಬಂದು ವಿಚಾರ ಮಾಡಿದ. ದಾನ ಕೊಡ್ತಾರಂತ ನಿನ್ನೆ. ಹೌದು, ದಾನ ಕೊಡ್ತಾರಂತ. ನಾನು ಹೋಗ್ಬೇಕಂತ ಬಂದ ಹೆಂಗೆ ಹೋಗ್ಬೇಕು? ಯಾರು ಇವನು ಕರ್ಕೊಳ್ಳಿಲ್ಲ, ಯಾರು ಮಾಡಿ ಕಣ್ಣಿಲ್ಲ, ಕಣ್ಣು ಕಾಣಂಗಿಲ್ಲ, ಹೋಗಿ ಹೆಂಗೆ ಹೋಗ್ಬೇಕು? ಅಲ್ಲೊಬ್ಬ ಬಂದ ಪುಣ್ಯಾತ್ಮ. ನೋಡಿದ, ಅಪ್ಪ ಅಂತ ಕೂಗ್ತಿದ್ದ, ಕರಿತಿದ್ದ, ಬರೆಯೋ
ರಾಜನಂತರ ಕಳಿಸ್ರಿ ಯಾರೂ ಕಳಿಸ್ಲಿಲ್ಲ. ರಾಜನಂತರ ಕಳಿಸ್ರಿ ಯಾರೂ ಕಳಿಸ್ಲಿಲ್ಲ. ಒಬ್ಬ ಬಂದ ಕನಿಕರದಿಂದ, ತಮ್ಮ ಎಲ್ಲಿ ಹೋಗ್ಬೇಕು? ರಾಜನಂತರ ಹೋಗ್ಬೇಕಾಗಿ. ಹೋಗಿಲ್ಲ, ಕಣ್ಣಿಲ್ಲ, ಬಾ ಒಂದು ಕೆಲಸ ಮಾಡು, ನಿನ್ನ ಕೂಡ ನಾನು ಬರೋಕ್ಕಾಗೋದಿಲ್ಲ, ಈ ಕ್ವಾಟಿ ಗಾಡಿ ಕೈ ಇಳಿಸ್ತೀನಿ ನನಗೆ, ಈ ಕ್ವಾಡಿ ಗಾಡಿ ಸರಿಸ್ಕೋತ ಹೋಗು, ಆ ಕ್ವಾಟಿ ಗಾಡಿ ಹಿಡ್ಕೊಂತ ತೊಗೊಂಬಂದು ಬಾಗಿಲು ಬರ್ತದ, ಬಾಗಿಲು ನೇರ್ ಹೋಗ್ಬಿಟ್ಟು ರಾಜನಂತಲ್ಲಿ ಹೋಗ್ತೀನಿ, ದಾನ ಕೊಡ್ತಾನೆ, ಇಸ್ಕೋ ಅಂತದ. ಆಯ್ತು, ಭಾಳ ಚಲೋ ಆಯ್ತು. ಅದು ಕ್ವಾಟಿ ಗಾಡಿ ಹಿಡಿಸಿದ, ಕಣ್ಣಿದ್ದಾರೆ ನೋಡಿದರು. ಆ ಕ್ವಾಟಿ ಗಾಡಿ ಹಿಡ್ಕೊಂತ ಬಂದ, ಸ್ವಲ್ಪ 1 ಕಿಲೋಮೀಟ್ರ್ ಕ್ವಾಟಿ ಗಾಡ್ರಿ, ಇನ್ನು ಬಾಗಿಲು ಬರ್ತೈತೆ ಅನ್ನೋದಕ್ಕೆ ಅವ್ರಿಗೆ ಏನಾಗಿತ್ತು, ಕೈಗೆ ಕಜ್ಜಾಗಿದ್ದು. ಕಜ್ಜಿ ಅಂತ ತಿಳಿತೈತಿ ಕಜ್ಜಿ. ನಮ್ಮ ಕಡೆ ಗ್ರಾಮ ಹುರುಕು ಅಂತ ಕರೀತು. ಅದು ಹೋದ್ರು ಈಗ ಹುರುಕು, ಆಮೇಲೆ ಏನಿತ್ತು ಕೂರಿ, ತಗಣಿ ಇಲ್ಲಿ ಇದ್ವಲ್ರಿ ಮೊದಲು. ಎಲ್ಲಿ ನಾವು ಆಶ್ರಮದ ಬ್ಯಾಡ ಕತ್ತಿನ ಹಂಗೀಗ ಹೆಣಿಬೇಕವು. ಈಗ ಮೊದಲ ಕೆಲವು ಬೀಗರ ಮನೆಗೆ ಬಂದ್ರೆ ಬೀಗರು ಏನಂತಿದ್ರು, ನಿಮ್ಮ ಮನೆ ತಗಣಿದ್ರೆ ಹೊರಗೆ ಕುಂತ್ಕೊಂಡ್ರಿ ಅಂತಿದ್ರು. ಯಾಕೆ 1ಕ್ಕೆ 100 ಹುಡ್ತಾವಂತವು ತಗಣಿ ಇರಲಿ. ಅವಾಗ ಏನಾಗಿತ್ತು ಅಂದ್ರೆ ಹುರುಕು ಹತ್ತಿತ್ತು. ಆ ಕ್ವಾಟಿ ಗಾಡಿ ಹಿಡ್ಕೊಂಡು ದಾಟಿ ಬಾಗಲ ಹಿಡ್ಕೊಂಡು ಕೈ ತಿಂಡಿಬಿಡ್ತು. ಕ್ವಾಟಿ ಗಾಡಿ ಬಿಟ್ಟು ಕೈ ತಿಕ್ಕೊಂತ ಮುಂದೆ ಹೋಗ್ಬಿಟ್ಟ, ಕ್ವಾಟಿ ಗಾಡಿ ಹಿಂದೆ ಉಳಿತು. ತಿರುಗಿದ ಹೊಳ್ಳಿ ಕ್ವಾಟಿ ಗಾಡಿ ಸಿಗೋದು ಏನಿಲ್ಲ, ಸಿಗಲಿಲ್ಲ. 84 ಲಕ್ಷ ಜೀವರಾಶಿ ತಿರುಗಿ ಬಂದರು. ಜಂಗಮನ ದರ್ಶನ ಆಗಲಿಲ್ಲ, ಸಿದ್ಧಾಂತ ಬರಲಿಲ್ಲ, ಅಷ್ಟಾವರಣ ಬರಲಿಲ್ಲ, ಪುಣ್ಯ ಕಾರ್ಯಕ್ಕೆ ಭಾಗಿಯಾಗಲಿಲ್ಲ ಅಂತಂದ್ರೆ ಏನಾಕೈತಿ ಅಂದ್ರೆ ಹೊಳ್ಳಿ ಪುನಃ ಹೋದ, ಕ್ವಾಟಿ ಗಾಡಿ ಸಿಗಲಿಲ್ಲ, ಮುಕ್ತಿ ತರಬಿಡಲಿಲ್ಲ. ಇವು ಹೊಳ್ಳಿ ಏನಕ್ಕನಂದ್ರೆ ತಗಣಿ ಆಗ್ಬೋದು, ಹಂದಿ ಆಗ್ಬೋದು. ಒಂದೊಂದು ಬಸ್ಸುಗಳು ಬಂದು ಬೇಸುತ್ತಿದೆ ಕಾಯ. ಒಂದ ಬಸ್ಸರಲ್ಲ, ನಿಜಗೊಂಡು ಹೇಳ್ತಾರೆ, ತಾಯಿಯ ಗರ್ಭದಳು ನಾನಿದ್ದ ವೇಳೆ ಹವನಿಸಬಾರದು ಹಲವ ದುಃಖ ಉಂಟು. ತಾಯಿ ಉಂಡಂತ ಉಪ್ಪ ಕಾರ್ ಹುಳಿ ನಡುನೆತ್ತಿಗೆ ಬಡಿದಾಗ, ಒಂದು ಕೋಟಿ ಸಿಡಿದು ಬಡಿದಾಗ ಆಗತ್ತಂತ ಕೂಸಿಗೆ ನೋವಾಗ್ತದೆ, ಹೇಳಕ್ಕೆ ಬರೋದಿಲ್ಲ. ನೋಡ್ರಿ, ಈಗ ಉದಾಹರಣೆ ಹೇಳ್ತೀನಿ. ಈಗ ಹಲ್ಲು ಅಂತ ಬರ್ತದೆ, ಹಲ್ಲು ಬರ್ತೈತಿಲ್ರಿ, ಬರ್ತದೆ. ಇದು ಯಾವ ಟೈಮ್ ಬರ್ತದೆ ಹಲ್ಲು? ಯಾವಾಗ ಬರ್ತಾ? ಯಾವ ಟೈಮು? ಯಾವಾಗ ಬರ್ತೀರಿ? ಯಾವಾಗ ಬರ್ತ ಹಲ್ಲು? ಯಾವ ಟೈಮು? ಒಮ್ಮೆ ತಿಳಿದ ನೋವು, ಒಮ್ಮೆ ತಿಳಿದ ನೋವು ಆಗುತ್ತೆ. ಅದು ಪರವದಿಲ್ಲ. ಯಾವ ಟೈಮ್ ಬರ್ತಾವಲ್ಲ? ಯಾವಾಗ ಬರ್ತಾವೆ? ನಿದ್ದೆ ಮಕ್ಕೊಂಡು ಬರ್ತಾವ. ಯಾವ ಟೈಮ್? ಈಗ ಹುಡುಗ ದೊಡ್ಡವಾಗಿ ತೊಟ್ಟದಾಡೋ ಮುಂದೆ ಸ್ವಲ್ಪ ಏನಾರು ಹುಡುಗಗೆ ಮೈ ಬಿಸಿ ಆದ, ಸ್ವಲ್ಪ ಬೇಗ ಎತ್ತಿದ್ರೆ ಏನಂತಾರೆ, ಹಲ್ಲು ಬರಕತ್ತೇವೆ ನೋಡು ಅಂತ. ಹಲ್ಲು ಬರೋ ಮುಂದೆ ಆನಂದವಾಗಿ ಬರ್ತಾವನ್ರಿ. ಹೆಂಗೆ ಬರ್ತಾವೆ? ನೋವು ಆಗ್ತದ, ಅವಾಗ ಹೇಳಕ್ಕೆ ಬಂದಿಲ್ಲ. ಕೋಶಿಗೆ ಹಲ್ಲು ಬರ್ಬೋದು ನೋವು ಆಗುತ್ತಿಲ್ರಿ, ಹೇಳಕ್ಕೆ ಬರ್ತಾನೆ, ಹೇಳಕ್ಕೆ ಬಂದಿಲ್ಲ. ಆ ನೋವನ್ನು ಅನುಭವಿಸ್ಬೇಕಾಗ್ತದ. ಅಂಥ ನೋವು ತಾಯಿಯ ಗರ್ಭದಲ್ಲಿ 7 ಕೋಟಿ ನೋವು ಅನುಭವಿಸಾಗ್ತದೆ. 7 ಕೋಟಿ ನೋವ ತಾಯಿಯ ಗರ್ಭದಳು ನಾನಿದ್ದ ಮೇಲೆ ಹವಣಿಸಬಾರದು ಹಲವು ದುಃಖವನ್ನು. ಎಷ್ಟು ನಂತಿರು ಕುಂದ್ರಾಕ ಇನ್ನೊಂದು ರೂಮ್ ಇಲ್ಲ, ಒಂದು ಅಂಕಣಿಂತೀರ ಗಬಗಳಂತೀರ ಅಂಕಣಿ ತಿಳಿತೈತಿಲ್ರಿ? ಇಲ್ಲ. ಸ್ವಲ್ಪ ಕುಂದರೆ ತೆಕ್ಕೆ ಇಲ್ಲ, ಗಾದಿಲ್ಲ. ಕುಕ್ಕರಾಸನ ಅಪ್ಪದು ಗೊತ್ತು, ಆಸನ ಗೊತ್ತು. ಹಿಂಗೆ ಕುಂತ ಎಷ್ಟು ಸರಿ ಹಾಕಿಲ್ಲ, ಹೇಗೆ ಎಷ್ಟು ಕಾಸ್ಟ್ ಆಗ್ಬೇಕು. ಈಗ ನಾವು ಒಂದು 10 ಬಿಟ್ಟು ಕುಂದ್ರಿ ಒಂದು ನಮ್ಮನೆ ಆಕತ್ತೇನ್ರಿ? ಮತ್ತೆ ಹೇಗಿರ್ಬೇಕಲ್ಲಿ ಹೇಳಕ್ಕೆ ಬಂದಿಲ್ಲ. ಎಷ್ಟು ದುಃಖ ಅವಾಗ ಬೇಡ್ಕೊತೈತಿ ಭಗವಂತ. ದುರ್ಗುಂಡೆಪ್ಪ, ಇನ್ನೊಮ್ಮೆತ್ತು ಬರ್ದಂಗೆ ನಾನು ನಿನ್ನತ್ತ ಕರ್ಕೊಂಡು ಮುಕ್ತನಾಗಿ ಮಾಡು. ನಿನ್ನತ್ತ ಮಾಡಿಕೊ, ಸಾಕು. ಗರ್ಭವಾಸವೇ ನರಕವಾಸ ಚೂ ಅಂತಂದ್ರು ನಮ್ಮ ಶರಣರು. ಸಾಕಿನ್ನ ನದಿಯಾಗಿ ಹುಟ್ಟಿಸು. ಅದಕ್ಕೆ ಸಿದ್ದೇಶ್ವರ ಪುರಾಣಕರು ಬರೀತಾರೆ, ಹುಲ್ಲಾಗು ಬೆಟ್ಟದ ಮನೆಗೆ ಮಲ್ಲಿಗೆ ಆಗು. ಡಿವಿಜರ್ ಬರೀತಾರೆ, ಹೌದಲ್ರಿ? ಡಿ ಬಿ ಗುಂಡಪ್ಪರು ದೊಡ್ಡ ಸಾಹಿತ್ಯಗಳು ನಮ್ಮ ಧಾರವಾಡ ಭಾಗಕ್ಕೆ. ಯಾಕ್ರಿ ಅಪ್ಪರು ಕಗ್ಗ ಮಂಕುತಿ ಮಲ್ ಕಗ್ಗ ಅಂತ ಬರೀತಾರೆ. ಒಂದು ಕಾಣ್ರಿ, ಅದು ನಮ್ಮ ಧಾರವಾಡ ಭಾಗದಕ್ಕೆ ಹೆಸರು ಕೇಳಿರ್ಬೇಕು ನೀವು. ಒಬ್ಬ ಗೋಕಾಕ್ ದೊಡ್ಡ ವಿದ್ಯಾವಂತರು ಬರ್ತಾರೆ. ಗೋಕಾಕ್ ಕುವೆಂಪು ಅವ್ರ ಸಾಧನೆ ಬರ್ತಾರೆ ನೋಡ್ರಿ. ಆ ಗೋಕಾಕ್ ನಿಮ್ಗೆ ಗೊತ್ತಿರ್ಬೇಕು, ಒಬ್ರು ಬರ್ತಾರೆ, ನನ್ನ ಹೆಸರು ಜಾಸ್ತಿ ಓರಿ. ಹೌದಲ್ಲ, ಯಾರನ್ನು? ದೊಡ್ಡ ಸಾಹಿತ್ಯ. ಇವ್ರು ಯಾವ ಸಾಲಾಗಿದ್ರು? ಕುವೆಂಪ, ಹೌದಿಲ್ಲ? ಕುವೆಂಪ, ಗಿರೀಶ್ ಕಾರ್ನಾಡ,
ಆಮೇಲೆ ಆ ಮಹಾದೇವ ಬಣಕಾರ, ಸಿದ್ದಯ್ಯ ಪುರಾಣಿಕರು, ಎಚ್ ತಿಪ್ಪೇಂದ್ರ ಸ್ವಾಮಿ, ಇವರೆಲ್ಲ ಕಾದಂಬರಿ ದೇವರನ್ನು ಇಟ್ಟು ತೋರಿಸ್ತಂಥವ್ರು ಇರಲಿ. ಹಾಗೆ ಅಂತ ರೀತಿಯೊಳಗೆ ಡಿ ವಿ ಗುಂಡಪ್ಪನವರು ಇರ್ತಾನೆ. ಏನಾಗು ಸಾಕಿನ ಏನಾಗು ಹುಲ್ಲಾಗು ಬೆಟ್ಟದಡೆ ಒಂದು ಬೆಲೆ ಇರ್ತೈತಿ ಅಂದ್ರೆ ಅವರು. ಹುಲ್ಲಾಗು ಬೆಟ್ಟದೊಡೆ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದೊಡೆ ಮನೆಗೆ ಮಲ್ಲಿಗೆಯಾಗು, ಕಲ್ಲು ಸಕ್ಕರೆಯಾಗು. ಯಾರಿಗಂದ್ರಿ? ದೀನ ದುರ್ಬಲರಂಗೆ, ದೀನ ದುರ್ಬಲರಿಗೆ ಕಲ್ಲು ಸಕ್ಕರೆಯಾಗು. ಬಡವರಿಗೆ ತಾಯಿಯಾಗು, ತಂದೆಯಾಗು, ಬಂಧುವಾಗು, ಬಳಗವಾಗು. ಎಲ್ಲರೂ ಒಂದಾಗು ಮಂಕುತಿಮ್ಮ, ನೀ ಎಲ್ಲರೂ ಒಂದಾಗಿ ಎದುರಾಗ ಒಂದಾಗು, ಎರಡು ಎದುರಾಗ ಒಂದಾಗು. ಇವತ್ತು ಸಿದ್ಧಾಂತ ಹೇಳ್ತಾರೆ. ಸಿದ್ಧಾಂತದೊಳಗೆ ಒಂದಾದಾಗ ನೀನು ಸ್ಫೂರ್ತಿ ಹಾಕಿದಿ, ಒಂದಾದ ಯೋಗಿ ಆಗ್ತೀರಿ, ಒಂದಾದ ಸಮರ್ಥನಾಗ್ತೀರಿ. ಬರೇ ಕಾಂಚನಕ್ಕೆ ಶರಣೆಂಬೆ, ಕಾಂಚನಕ್ಕೆ ಅರ್ಥ ಇಲ್ಲ. ನಾಟಕದಲ್ಲಿ ರಾಜನ ಪಾತ್ರ ಮಾಡಿದವ ರಾಜ ಆಗಲಿಲ್ಲ. ಎಲ್ಲಿವರೆಗೆ ರಾಜಪ್ಪ? ನಾಟಕದ ರಾಜ ಆಗಿರ್ತಾನೆ, ಹೌದಿಲ್ರಿ ಅಣ್ಣವ್ರು? ಹೌದಿಲ್ಲ? ಎಲ್ಲಿವರೆಗೆ? 3 ತಾಸು. ಆಮೇಲೆ ಅದಕ್ಕೆ ಹಂಗಾಗಬೇಡ. ಕಾಂಚನಕ್ಕೆ ಏನಂದ? ಕಾಂಚನಕ್ಕೆ ತಕ್ಕ ಆಚಾರ ಇರ್ಲಿಕ್ಕೆ ಥೂ ಎಂಬೆ ಅಂದ ಬಸವಣ್ಣ. ಹಾಗೆ ಏನಾಗು? ಹುಲ್ಲಾಗು ಬೆಟ್ಟದೊಡೆ ಮನೆಗೆ ಮಲ್ಲಿಗೆಯಾಗು, ಕಲ್ಲು ಸಕ್ಕರೆಯಾಗು, ದೀನ ದುರ್ಬಲರಂಗೆ. ಎಲ್ಲರಿಗೂ ಒಂದಾಗು ಮಂಕುತಿಮ್ಮ, ಎಲ್ಲರಿಗೂ ಒಂದಾಗು ಬೆರಿ. ಮೊನ್ನೆ ಹಾಡಿದಲ್ಲ ಗವಾಯಿಗಳು, ಬೆರೆಯ ಬಾರದೆ ಸುಜನಗೂಡು ಒಮ್ಮೆ, ಎನ್ನೇಸು ಕಾಲಕ್ಕೆ ಸಿಕ್ಕೈತಿ ಸಮಯ. ಬೆರೆಯ ಬಾರದೆ ಒಮ್ಮೆ ಬೆರಿ. ಹೆಂಗೆ ಬೆರಿ? ಸಕ್ಕರೆಯೊಳಗೆ ರುಚಿ ಬರುತ್ತಂತೆ, ಹಾಲಿನೊಳಗೆ ಹಾಲು ಕೂಡದಂತೆ. ಅದು ಬೆರಿಬೇಕಾದ್ರೆ ನೀವು ಸಾಧನ ಅಂತ ಬೇಕು. ಅಂಥ ರೀತಿಯೊಳಗೆ ಸಾಧನವನ್ನು ಮಾಡಿ ಅದ್ಭುತವಾಗಿರ್ತಕ್ಕಂಥ ಬದುಕು ಮಾಡ್ತಾನೆ. ಅದಕ್ಕೆ ಹೊರಗಿನ ವಿಷಯವನ್ನು ಮರೆತು ಒಳಗಿನದಾಗ ಮಾತು ಬರ್ತದೆ. ಹೊರಗಿನ ರೂಪ, ಲಾವಣ್ಯ, ಯೌವನ ಶಾಶ್ವತ ಅಲ್ಲ. ಒಮ್ಮೆ ಒಂದು ಕತೆ ಕೇಳಿರ್ಬೇಕು ನೀವು. ಯಾಕಂದ್ರೆ ಎಷ್ಟು ವರ್ಷ ನಮ್ಗೆ ಬರೋರು ಪಂಡಿತರು ಹೇಳೋರ ಹೊಸದು ಎಲ್ಲಿ ತರಬೇಕು? ಹೊಸದಿಲ್ಲ, ಏನು ಹೊಸದೈತೇನ್ರಿ ಈಗ ಏನಾರ? ಒಮ್ಮೆ ನಮ್ಮ ಹನಗಲ್ ಆಚಾರ್ಯರು ಬಂದಂತ ಯಾಕಪ್ಪ ನಾ ಸಂಸ್ಕೃತ ಪಂಡಿತರಿ ಹೊಸದು ಹೇಳಕ್ಕೆ ಬಂದೀನಿ ಅಂದಂತ. ಹೊಸದು ಹೇಳಕ್ಕನ್ನ ಆಚಾರ್ಯ ಅಂದರು, ಹೊಸದು ಏನಪ್ಪ ಅಂದ್ರು. ಹೊಸದು ಹೇಳ್ತೀನಿ, ಹೊಸದು ಮಾಡ್ತೀನಿ ಅಂದ್ರೆ. ಆಮೇಲೆ ಆತವ್ರು ಏನಂತಂದು ಏನು ಮಾಡ್ಬೇಡಪ್ಪ, ಹಾಗಾದ್ರೆ ಹೊಸದು ಹೇಳಿ ಹೊಸದು ಮಾತಾಡ್ತೀನಿ ರೀ ಅನ್ನಂತ. ಮೂಲಾಕ್ಷರ ಬಿಟ್ಟು ಮಾತಾಡೋದ್ರಿ ತಜ್ಜವ್ರು, ಮೂಲಾಕ್ಷರ ಬಿಟ್ಟು. ಹೌದಿಲ್ರಿ? ಇನ್ನು ನಿಮ್ಗೆ ಹೇಳ್ತೀನಿ, ಸರಿಗಮ ಬಿಟ್ಟು ಹಾಡ್ದಂಗೆ ಆಕೈತಿ. ಸರಿಗಮ ಪದ ನಿಸ 7 ಅದಾವು. ಸಂಗೀತಕ್ಕೆ ಮೂಲ ಮಟ್ಟ 21. ಹೌದಲ್ರಿ? 7 ಸರಣಿ, 7 ಜಂಟಿ, 7 ಅಲಂಕಾರ, 7 3 21. ಇದ್ರಾಗ ಇಡೀ ವಿಶ್ವ ತುಂಬಬೇಕಾದ್ರಾಗ ಸರಿಗಮ ಪದನಿ 7 ಅದ. 7ರಾಗ ಏನೈತಿ? ನಮ್ಮಂಥ ಗವಗಳ ಕೈಯ ಕೊಟ್ಟು ಸಾವಿರಾರು ಸ್ವರಗಳನ್ನು ಅವ್ರು ತೆಗಿತಾರೆ. ಮಿಷನ್ನಾಗ ಬಂದ ತೆಗಿತಾರೆ. ಅದಕ್ಕೆ ಏನೋ ಬದಲು ಮಾಡ್ಕೊ, ಮೂಲ ಅದು ಬೇಕು. ಗೋಧಿ ಏನಾರು ಮಾಡ್ಕೊ, ರವೆ ಮಾಡ್ಕೊ, ಹಿಟ್ಟು ಮಾಡ್ಕೊ, ಚಪಾತಿ ಮಾಡ್ಕೊ, ದೋಸೆ ಮಾಡ್ಕೊ, ಪುರೆ ಮಾಡ್ಕೊ, ಮೂಲ ಗೋಧಿ. ಅದಕ್ಕೆ ಮೂಲಾಕ್ಷರದ ಕೆಲಸ ಇಲ್ಲ ಅನ್ನೋದು ಬರ್ತದ. ಅದಕ್ಕೆ ಅದು ಹಿಡ್ಕೊ ಹೋಗು, ಅದು ಹಿಡ್ಕೊಂಡು ಮಾಡು ಅಂತಂದಾಗ ಬರೀ ಹೊರಗಿನ ರೂಪಕ್ಕೆ ನೀವು ಮನಸ್ಸು ಮಾಡಿದೆ ಅಂದ್ರೆ ಏನಕ್ಕೈತೆ ಅಂತಂದ್ರೆ, ಹಾಗೆ ಮಹಾಪುಣ್ಯಾತ್ಮನಾಗಿರ್ತಕ್ಕಂಥ ಒಬ್ಬ ರಾಜ ಭರ್ತೃಹರಿ ಏನು ಮಾಡ್ತಿದ್ದಂತಂದ್ರೆ, ರಾಜ್ಯವನ್ನು ಆಳ್ತಾ ಇದ್ದ. ಅವನಿಗೆ ಏನಿತ್ತು ಅಂತಂದ್ರೆ 3 ಮಂದಿ ಯಾಂಡ್ರು ಇಲ್ಲ, 18 ಮಂದಿ ಅಂತಾರೆ ಇರಲಿ. ಭರ್ತೃಹರಿ ಉತ್ತರ ಪ್ರದೇಶ ಕಾಳಗ ಅಂತ ಒಂದು ಘಟನೆ ಬರ್ತದೆ. ಹೊರಗೆ ನಂಬಿದ್ರಿ ಏನಕ್ಕೆ, ಕೆಟ್ಟು ಹೋದಂತ ನಂಬಿದ್ರಿ ಏನಕ್ಕೈತಿ. 3 ಮಂದಿ ಮದುವೆ ಮಾಡಿಕೊಂಡಾಗ ವಯಸ್ಸಾಗಿತ್ತು. 3ನೇ ಮದುವೆ ಮಾಡಿಕೊಂಡ 70-80 ವರ್ಷ ಆಗಿತ್ತು ರಾಜ. ಮತ್ತು ರಾಜ ಮನಸ್ಸು ಮಾಡಿದ್ರೆ ಯಾರು ಕೊಡೋದಿಲ್ರಿ. ಈಗ ಯಾರು ಮನಸ್ಸು ಮಾಡಿದ್ರು ಕೊಡುವಲ್ರಿ. ಈಗ ರಾಜ ಇರಲಿ, ಗೌಡ ಇರಲಿ, ಸಿಪಾಯಿ ಇರಲಿ, ಏನು ಬೇಡ, ಪಂಚಾಯತ್ ಅವನು ಕಸ ಬಡಿತಂದ್ರೆ ನಾವು ಮಗಳು ಕೊಡ್ತೀವಿ ಅಂತಾರೆ. ಪಗಾರ ಆಗಲಿ ಇಲ್ರಿ. 10 ಎಕರೆ ಐತಿ, ಒಬ್ಬನ ಕಬ್ಬು ಐತಿ, 2 ಟ್ರ್ಯಾಕ್ಟರ್ ಅದಾವು, 5 ಎಮ್ಮೆ ಕೊಟ್ಟು 6 ಆಕಳ ಒಂದೇವ. ನನ್ನ ಮಗಳು ಬಂಗಾರ ಅಂತ ಮಗಳು, ಸಗಣಿ ಯಾರು ಬಡಿಬೇಕು ಅಂತಾರೆ. ಈಗ ಏನು ವಿರಾಟ್ ಮಣಿ ಬೇಡ, 2 ತಗಡು ಪತ್ರ ಸಂತೀರನ್ರಿ, ತಗಡು ಅಂತಿರಲ್ಲ, 2 ತಗಡು ಹಾಕಿಂಡು ಬರ್ಲಕ್ಕವ. ನೌಕರಿಯ ಗಂಡ ಸೈಕಲ್ ಮೇಲೆ ಮೈಕಾನು ಬಟ್ಟೆ ಬೇಕ. ನೌಕರಿಯ ಗಂಡ ಸೈಕಲ್ ಮೇಲೆ ಮೈಕಾನು ಬಟ್ಟೆ ಬೇಕ.
ಕರಿಚಿಪ್ಪ ಹಿಡಿದು ಸೈಕಲ್ ಮೇಲೆ ಪ್ಯಾಟ್ಯಾಗ ತೋರಿಸಬೇಕ. ಇಂಥ ಕತಿ ಇವತ್ತು ನಮಗೈತಿ. ಹಾಗಾದ್ರೆ ಇಲ್ಲಿ ರಾಜ ಮದುವೆ ಮಾಡಿಕೊಂಡ, ಹೊರಗಿನ ರೂಪಕ್ಕೆ ಹೋದ್ರೆ ಏನಕ್ಕೈತಿ? ಇದೊಂದು ತಮಾಷೆ. ಪಿಂಗಳ ಮಾರಾಣಿ ಅಂತ ತಿಳ್ಕೊಂಡು ಅವ್ರು ಹೇಳ್ತಿ ವಿಪರೀತ ಮೋಹ ಇಟ್ಟಿದ್ದ, ಪ್ರೀತಿ ಮಾಡಿದ. ಅದನ್ನ ಪ್ರೀತಿಯನ್ನು ಆಚಾರ ಮೇಲಿಡು, ಸಿದ್ಧಾರ್ಥ ಮೇಲಿಡುವುದು ನಮ್ಮವರು ಮೋಹ. ಎಂಥ ಪ್ರೀತಿ ರೀ? ಪಿಂಗಳ 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 ಇರ್ಲಿಕ್ಕಂದ್ರೆ ಊಟನ ಮಾಡ್ತಿರ್ಲಿಲ್ಲ, ಮುಖ ನೋಡಿ ಊಟ ಮಾಡ್ತಿರ್ಲಿಲ್ಲ. ಅವ್ರಿಗೆ ಏನಾದರೂ ಚೆಟ್ಟು ಬಂದು ಯೋಗ ತ್ರಾಸಾಕ್ತಿತ್ತು. ಹೀಗಿರ್ತಾ ಇರ್ತಾ ಇರ್ತಾ ಇರುವಾಗ 85 ವರ್ಷದ ಮ್ಯಾಲಿದ್ದು 18-19 ವರ್ಷದ ಚಿಕ್ಕ ರಾಣಿ ಪಿಂಗಳ ರಾಣಿ. ಇಷ್ಟು ನಂಬಿದ್ನಲ್ಲ, ಎದಕ್ಕ? ರೂಪಕ್ಕ, ಯೌವನಕ್ಕ, ಅವಳ ಮಾತಿಗೆ, ಅವಳ ಸೌಂದರ್ಯವಾದಂಥ ಮೂಗ ಉಪ ವರ್ಣ ಮಾಡ್ತಾರೆ ಮೆಚ್ಚಿದ್ದ. ಹಗಲೇನು ಪಿಂಗಳ 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 ಅಂತಿದ್ದ. ಹೀಗಿರುವಾಗ ಆ ಮನೆಗೆ ಅರಮನೆಗೊಬ್ಬ ಮಹಾತ್ಮ ಬಂದ. ನಮ್ಮ ದುರ್ಗುಂಡೇಶ್ವರಂತ ಶಿವಯೋಗಿಯೋ ಮಾಲಿಂಗಪ್ಪನಂಥ ಪುಣ್ಯಾತ್ಮರೋ ಯೋಗಿಗಳು ಬಂದು, ರಾಜ ಬಾ ಬುದ್ಧಿ ಉಪಚರಿಸಿದರು. ಹೋಗು ಮುಂದೆ ಒಂದು ಆಶೀರ್ವಾದ ಮಾಡಿದ್ರು ಅಪ್ಪ ಅವರು. ಏನಂತ? ರಾಜ, ನಿನ್ನ ಉಪಚಾರಕ್ಕೆ ಮನಸ್ಸೋತೀನಪ್ಪ, ನಿನ್ನ ಭಕ್ತಿ ಬರೆದೀನಿ, ತಗೋ. ಇದನ್ನು 12 ತಪಸ್ಸು ಮಾಡಿ ಒಂದು ಹಣ್ಣು ತಂದೀನಿ, ಹಣ್ಣು ತೊಗೊಂಡಿನಿ, ಈ ಇದನ್ನು ನೀ ಕೊಡು. ಈ ಹಣ್ಣಿನ ಗುಣ ಕೇಳು ಅಂತಂದು. ಈ ಹಣ್ಣು ತಿಂದರೆ 100 ವರ್ಷ ಚೆನ್ನಾಗಿರ್ತಾರೆ, ದೇಹ ಕೆಡಂಗಿಲ್ಲ, ರೂಪ ಹೋಗಂಗಿಲ್ಲ, ಯೌವನ ಹೋಗಂಗಿಲ್ಲ, ಯಮದು ಶರೀರ ಒಳ್ಳೆ ಚೆನ್ನಾಗಿ ಸುಂದರವಾಗಿರುತ್ತೆ. ಈ ಹಣ್ಣ ನೀನು ಸ್ವೀಕಾರ ಮಾಡು ರಾಜ. ನೀ ಚೆನ್ನಾಗಿದ್ರಿ ನಾನಾ ಚೆನ್ನಾಗಿರ್ತೈತಿ, ರೂಪ ಇರ್ತೈತಿ, ಲಾವಣ್ಯ ಇರ್ತೈತಿ ಅಂತೇಳಿ ಆ ಹಣ್ಣ ಕೊಟ್ಟ ರಾಜಾಗ. ತಿನ್ಬೇಕಿಲ್ರಿ, ಇವಾಗಿತ್ತಲ್ಲ ಮೋಹ. ನನ್ನ ಹೆಂಡ್ತಿ ಸುಖವಾಗಿರ್ಬೇಕು, ನನ್ನ ಹೆಂಡ್ತಿ ಚೆನ್ನಾಗಿರ್ಬೇಕು ಅಂತ ತಿಳ್ಕೊಂಡು ಏನು ಮಾಡಿದ? ಹೋಗಿ ಏಕಾಂತೊಳಗೆ ಪಿಂಗಳ ರಾಣಿ ಕೈಯಾಗ ಕೊಟ್ಟ. ಈ ಹಣ್ಣು ತಗೋ, ನೀ ಚೆನ್ನಾಗಿರ್ಬೇಕು, ನಿನ್ನ ರೂಪ, ನಿನ್ನ ಲಾವಣ್ಯ, ನಿನ್ನ ಯೌವನ ಯಾವತ್ತೂ ಶಾಶ್ವತ ಇರ್ಬೇಕು, ನಿನ್ನ ಸಲುವಾಗಿ ನಾ ಪ್ರಾಣ ಇಟ್ಟಿರಿ ಏನೇನು ಹೇಳಿದ. ಕೊಟ್ಟ. ತಿನ್ಬೇಕಿಲ್ರಿ. ಆ ಕೊಳಿಗೆ ತಿಳ್ಕೊಂಡಿದ್ದು ಈ ಮುದುಕನ್ನು ಕಟ್ಕೊಂಡು ಏನು ಸುಖ ಕಂಡೆ ನಾನು. ಆ ಮನೆಯೊಳಗೆ ಕುದುರೆ ಚಾಕರಿ ಮಾಡೋ ಸಂಘದೊಳಗೆ ಹಾಕಿ ಬರ್ತಿದ್ದು. ಕುದುರೆ ಚಾಕರಿ ಮಾಡೋ ಹೊರ್ತಿರಲ್ಲ, ಬೆಳಗಿನ ಜಾವಕ್ಕೆ ಕುದುರೆ ಚಾಕರಿ ಮಾಡೋ ಬಂದು ಕೆಲಸ ಮಾಡ್ತಿದ್ದ. ಹೊರಗ ಹಣ್ಣು ತೊಗೊಂಡು ಹೋದ್ದು. ಪ್ರಿಯಕರ ಬಾಯಿಗೆ ಇದು ಹಣ್ಣು ಸಿಕ್ಕೈತಿ, ತಗೋದು. ಯಾವ ಎಲ್ಲಿ ಸಿಕ್ಕು? ರಾಜ ಕೊಟ್ಟ. ಈ ಹಣ್ಣು ತಿಂದು 100 ವರ್ಷ ಚೆನ್ನಾಗಿರ್ತಾರಂತ. ನಿಧಿ ಅಂತ ನಾ ಇಲ್ಲಿ ಇದೀನಿ. ಆ ಮುದುಕನ ಕಟ್ಕೊಂಡು ಏನು ಮಾಡಲಿ? ಮುದುಕಿರುವಲ್ಯಾಕ ನನ್ನ ರೂಪಕ್ಕೆ ಮನಸ್ಸೋತೈತಿ, ತಗೋ, ನೀ ಚೆನ್ನಾಗಿರ್ಬೋ, ನೀ ಎದಿ ಅಂತ ನಾ ಇದ್ದೀನಿ, ನೀನು ಸುಖವಾಗಿರು, ತಿನ್ನ ಅಂತ ಕೊಟ್ರೆ ಆತ ಇಸ್ಕೊಂಡು ಅವ ತಿನ್ಬೇಕಿಲ್ರಿ. ಅವ ಆ ಊರು ಪಾತ್ರದಕ್ಕಿ ಮೇಲೆ ಅವ ಆಸನದಾಗಿದ್ದ ಅವ ಮನಸ್ಸು ಮಾಡಿದ್ದ. ನಾ ಪಾತ್ರದಕ್ಕಿ ಸಂಗ ಅದನ್ನ ಯಾಕೆ ಚೆನ್ನಾಗಿರ್ಬೇಕು ನನಗೆ? ರಾಣಿ ಕೂಡ ಒಮ್ಮೆ ನಮಗೆ ಅನಾಹುತ ಪಾತ್ರದಕ್ಕಿ ಚಲೋ ಅದಳ, ಯಾವತ್ತು ಯಾಕೆ ಚಂದ ಇರಬೇಕು ಅಂತ ತಿಳ್ಕೊಂಡು ಆ ಹಣ್ಣ ಪಾತ್ರದಕ್ಕಿ ಮನೆಗೆ ಹೋದ. ಪಾತ್ರದಕ್ಕಿ ಮನೆಗೆ ಹೋಗಿ ಹೇಳಿದ ಹಣ್ಣಿನ ಕತೆ ಹಿಂಗೆ ಅಂತ ಹೇಳ್ದೆ. ಕೊಟ್ಟ. ಆಕೆ ವಿಚಾರ ಮಾಡಿದ್ಲು, ನಾನು ಎಷ್ಟೊತ್ತು ಒಬ್ಬ ಕಲಾವಿದೆ, ನರ್ತನ ಮಾಡುವಂತಾಕಿ, ನಾ ಇದ್ರೇನು ಸತ್ರೇನು, ಈ ಹಣ್ಣು ತಿಂದು ನಾ ಸಾಧಿಸೋದೇನದ, ನಮ್ಮೂರು ರಾಜ ತಿಂದ್ರೆ ಎಲ್ಲರೂ ಸುಖವಾಗಿರ್ತೀವಿ ಅಂತ ವಿಚಾರ ಮಾಡಿದ್ಲು. ನಮ್ಮೂರು ರಾಜ ಸಿಕ್ಕರೆ ಎಲ್ಲರೂ ಸುಖವಾಗಿರ್ತೀವಿ ಅಂತ ವಿಚಾರ ಮಾಡಿದ್ದು. ಹೊಳ್ಳೆ ರಾಜಾಗ ತಗೊಂಡು ಬಂದು ಒಂದು ತಾಟಿನೊಳಗೆ ಮಡಿವಸ್ತ್ರ ಹಾಕ್ಕೊಂಡು ಮಹಾದ್ವಾರಕ್ಕೆ ನಿಂತು ಸೇವಕರಿಗೆ ಮಹಾರಾಜ ದರ್ಶನ ಮಾಡಿ, ನಮ್ಮ ಕಲಾವಿದ ದರ್ಶನ ಮಾಡಿಸ್ತಾರೆ. ಪ್ರಭು, ಯಾರೋ ಒಬ್ಬ ಸ್ತ್ರೀ ಭರತನಾಟ್ಯ ಮಾಡುವಂಥ ಹೆಣ್ಮಗಳು ಬಂದು ಕಳಿಸೋದು. ಪ್ರಭು, ನಾನು ಬಡಿ ಅಲ್ಪ ಕಾಲಕ್ಕೆ ತಂದೀನಿ, ಏನು ಸ್ವೀಕಾರ ಮಾಡು. ಕೊಟ್ಟು ಕತ್ತಿ ಅವಾಗ ಹೇಳಿದ್ದು, ಈ ಹಣ್ಣಿಂದ ಸುಖವಾಗಿರ್ತೀರಂತ, ಏನು ಆನಂದ ಇರ್ತೈತೆ ಅಂತ. ಅದು ಏನು ಹೇಳ್ತಾ ಆದರೆ ಹೇಳಿದ್ದು. ಹಣ್ಣು ತಗೊಂಡ. ಹಂಗಾಗಿರ್ಬಾರ್ದು ರಾಜ. ಹೇಳಕ್ಕೊಂದು ಮನೆ ಅದ್ರ ವಿಚಾರ ಮಾಡಿರಿ. ಎಲ್ಲಿ ಕೊಟ್ಟ ಹಣ್ಣು? ಅದನ್ನ ಬಾಜಾರದಾಗ ಕೊಟ್ಟಿಲ್ಲ, ಸಂತ್ಯಾಗ ಕೊಟ್ಟಿಲ್ಲ. ಇನ್ನೊಬ್ಬರು ಸುಳಿದಾಗ ಸತಿಪತಿ ಇರುವಂತ ಏಕಾಂತೊಳಗೆ ಹಣ್ಣು ಕೊಟ್ಟಾನ. ಇಲ್ಲಿ ಯಾಕೆ ಬಂತು? ಹ್ಯಾಕೆ ಆಗಿರ್ಬಾರ್ದು ರಾಜಾಗ? ಹೌದ್ರೆ? ಎದಕ್ಕಾಗಿ? ರೂಪಕ್ಕಾಗಿ, ಕೆಟ್ಟೋಗುವಂಥ ಶರೀರಕ್ಕಾಗಿ ಹೊತ್ತ ಹಿಡಿತು ರಾಜ. ದಿಗ್ಮೋನಾದ. ಈ ಹಣ್ಣು ಹಿರಿಯಾಗಿ ಬಂತು ಕರೆ ಹೇಳುವಂತ. ನಿಮ್ಮ ಕುದುರೆ ಸವಾಲ್ಗಾರ ತಂದು ಕೊಟ್ಟ. ಹೇಗಾಗಬಾರ್ದು ರಾಜಾಗ? ಆಗ ಪಿಂಗಳ ಮಾರಣ ಗೊತ್ತಾದ ಇನ್ನೇನು ಕೇಳುವುದು. ರಾಜನ ಕುದುರೆ ಸೇವಕರು ಕರೆದ. ಯಾರು ಕೊಟ್ಟರು? ನಿಮ್ಮ ರಾಣಿ ಕೊಟ್ಟರು.
ಹೊಳ್ಳೋಗಿ ಹಣ್ಣು ಸುವಾಸನಲ್ಲಿಟ್ಟ. ಇಲ್ಲಿವರೆಗೆ ನಾನು ಈ ರೂಪ ಲಾವಣ್ಯ ಅನ್ನುವಂಥದ್ದನ್ನು ಬಿಟ್ಟು ಒಬ್ಬ ದೇವ್ರ ಧ್ಯಾನ ಮಾಡಿದ್ರೆ ಎಷ್ಟೊಂದು ಸಾಕ್ಷಾತ್ ದೇವರಾಗ್ತಿದ್ದೆ ಅಂತ ವಿಚಾರ ಮಾಡಿದ, ದೇವರಾಗುವಂತ ವಿಚಾರ ಮಾಡಿದ. ಆಗ ಹಣ್ಣನ್ನಿಟ್ಟ, ಮಧ್ಯರಾತ್ರಿ ಹೊರಗೆ ಬಂದ, 101 ಶತಕಗಳನ್ನು ಬರೆದ ಭಕ್ತ ಹೊರಿ ಯೋಗಿಯಾದ ಸಮರ್ಥನಾದ ತಿಳ್ಕೊಂಡ್ಬರ್ತದ. ಅದಕ್ಕೆ ಕೆಟ್ಟು ಹೋಗುವಂಥ ಶರೀರವನ್ನು ನಂಬಲಿಲ್ಲ ನಮ್ಮವರು. ಈ ಶರೀರಕ್ಕೆ ಮಾತು ಕೊಡಲಿಲ್ಲ, ಎದಕ್ಕೆ ಕೊಟ್ಟರು ಅನ್ನುವಂಥ ಇವತ್ತು ಬರ್ತದ. ಅಂಥ ಪುಣ್ಯಾತ್ಮನ ಮಹಿಮೆ, ಪುಣ್ಯಾತ್ಮನ ಬದುಕು ಅದ್ಭುತ ನಡೀತೈತಿ ಅನ್ನುವಂಥದ್ದೇಳಿ ನಿನ್ನೆ ಶರೀರವನ್ನು ಆವರಣ ಮಾಡಿಕೊಂಡು ಎದು ಕಳೆದ ಲಿಂಗವನ್ನು ತೆಗೆದುಕೊಂಡು ಮತ್ತು ಅನೇಕ ಬೋಧೆಯನ್ನು ಮಾಡಿದಂತಪ್ಪ ಉಪದೇಶ ಮಾಡಿ ಗುರುಕುಲದೊಳಗೆ ಚನ್ನವೀರೇಶ್ವರನ ಸನ್ನಿಧೊಳಗಿದ್ದಾರೆ. ಇವತ್ತೇನಾಕೈತಿ ನೋಡೋಣ. ಹಾಗೆ ಕೊಡು. ಇವತ್ತು ದಿವಸ ಶ್ರೀಮಠಕ್ಕೆ ನಿರ್ಸೋಸಿಯ SNJP ಶಿಕ್ಷಣ ಸಂಸ್ಥೆಯ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ವಚನ ಪ್ರಾರ್ಥನೆಯನ್ನು ಪಠಣ ಮಾಡಲಿಕ್ಕೆ ಆಗಮಿಸಿರುತ್ತಾರೆ. ಅವರಿಗೆ ಶ್ರೀಮಠದ ಪರವಾಗಿ ಹಾರ್ದಿಕವಾದ ಸುಸ್ವಾಗತ. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಅವರು ವಚನ ಪ್ರಾರ್ಥನೆಯನ್ನು ಪಠಣ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರೋತ್ಸಾಹವನ್ನು ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹಿಸಲಿಕ್ಕೆ ಫೋನ್ ತಂದಿಲ್ಲಪ್ಪ, ನೀವು ಟೈಮ್ ಹೇಳಿರಿ. ನೋಡ್ತಾ ನಂಬರ್ ಐತೆ, ಊಟ ಕುಂತಾಗ ನಂಬರ್ ಕೊಡ್ತೀವಿ. ಆ ನಂಬರಿಗೆ ಬರ್ತೀನಿ ಇರುತ್ತೆ, ಹಾಡು ಹಾಕಿಬಿಡ್ರಿ. ಇದನ್ನು 5 ಬರ್ರಿ ಅವು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡತ್ತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ದೊರೆಗಳಿಗೆ ಅಂಜಿದೊಡತ್ತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತಯ್ಯ, ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. Having built your house on a mountain top,
ಕಡೆಗಿಲ್ಲದ ಬಂಡಿ ಹೊಡೆಗೆಳೆಯದೆ ಮಾನ್ಬುದೆ ಕಡೆಗೀಲು ಬಂಡಿಗಾತಾರ ಈ ಕಡುದರ್ಪವೇರಿದ ಒಡನೆಂಬ ಬಂಡಿಗೆ ನುಡಭಕ್ತರ ನುಡಿಗಳನವೇ ಕಡೆಗೀಲು ಕಾಣ ರಾಮನಾಥ. Without the linchpin can the cart move safely. Linchpin is the essential element of the cart. For the human body, referred as cart, is filled with arrogance. Softness will be ಶ್ರೀ ಗುರು ಶಿಷ್ಯರಿಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯರಿಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯರಿಗೆ ಬಂಧಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯರಿಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಗುಹೇಶ್ವರ ನಿಮ್ಮ ಕಾರಣದ ಕಟ್ಟಳೆಯ ಪರಿಧನಕ್ಕೆ ನಾ ಬೆರಗಾದೆನು. ಅಭಿನಂದನೆಗಳು ಎಲ್ಲ ವಿದ್ಯಾರ್ಥಿಗಳು ಸಹಿತ ಶ್ರೀಮಠಕ್ಕೆ ಆಗಮಿಸಿ ತಮ್ಮದೇ ಆದ ಒಂದು ಇಲ್ಲಿ ವಚನ ಪಠಣವನ್ನು ಮಾಡಿದ್ದಕ್ಕಾಗಿ ಶ್ರೀಮಠದ ಪರವಾಗಿ ಎಲ್ಲ ಮುದ್ದು ಮಕ್ಕಳಿಗೆ ಹಾರ್ದಿಕವಾದಂಥ ಅಭಿನಂದನೆಗಳು. ಮಕ್ಕಳಿಗೆ ಶ್ರೀಗಳಿಂದ ಆಶೀರ್ವಾದ. ಸಾಲಾಗಿ ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ನಮ್ಮಲ್ಲಿ ವಿನಂತಿ. ಪ್ರವಚನದ ಕೊನೆಯಲ್ಲಿ ಮಕ್ಕಳಿಗೆ ಶ್ರೀಗಳಿಂದ ಆಶೀರ್ವಾದ ಬರ್ತಾ ಇದೆ. ದಯವಿಟ್ಟು ಮಕ್ಕಳು ಶಾಂತ